ಮೊದಲನೇದಾಗಿ ನಮ್ಮ ಡಾಲಿ ಧನಂಜಯ್ ಅವ್ರಿಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ವಿಶಸ್. ಡಾಲಿ ಧನಂಜಯ ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿಯ ಬಡವರ ಮಕ್ಕಳ ರಾಯಭಾರಿ. ಬಡವರ ಮನೆಯಿಂದ ಬಂದು ಬೆಳೆದು ಈಗ ಅವ್ರ ಜೊತೆ ಇರೋರು ಎಲ್ಲರನ್ನೂ ಬೆಳೆಸ್ತಿರುವಂತಹ ನಟ, ನಿರ್ಮಾಪಕ. ಸಾಕಷ್ಟು ವರ್ಷಗಳಿಂದ ಗಾಂಧಿನಗರದಲ್ಲಿ ಸೈಕಲ್ ಹೊಡೆದ್ರು. ಆದ್ರೆ ಕೊನೆಗೆ ಅವ್ರ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದು ಬ್ಯಾಡ್ ಬಾಯ್ ಡಾಲಿ ಪಾತ್ರ. ಸಿಲ್ವರ್ ಸ್ಕ್ರೀನ್ಗೆ ಬೆಂಕಿ ಹಚ್ಚಿದ್ರು. ಆ ಪಾತ್ರ, ಇವರ ಆಕ್ಟಿಂಗು, ಆ ಮ್ಯಾಡ್ನೆಸ್ಸು ಇನ್ನೂ ಕಣ್ಣು ಮುಂದೆ ಹಾಗೆ ಇದೆ. ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ಕೈ ತುಂಬಾ ಸಿನಿಮಾಗಳು, ನಮ್ಮಲ್ಲಿ ಮಾತ್ರ ಅಲ್ಲದೆ ಬೇರೆ ಕಡೆನೂ ಹೋಗಿ ಒಳ್ಳೆ ಹೆಸರನ್ನ ಗಳಿಸಿದ್ರು. ಡಾಲಿ ಪಿಕ್ಚರ್ ಅನ್ನುವಂತಹ ಪ್ರೊಡಕ್ಷನ್ ಹೌಸ್ ಅನ್ನ ಕೂಡ ಮಾಡಿದ್ರು. ಈ ಪ್ರೊಡಕ್ಷನ್ಗೋಸ್ಕರ ತಮ್ಮ ಬಳಿ ಬಂದಂತಹ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳನ್ನು ಮಾಡಿದ್ರು. ಅಂಡ್ ಅವ್ರಿಗೆ ಅದು ಅನಿವಾರ್ಯವಾಗಿತ್ತು ಅಂತ ಅವರೇ ಹೇಳಿದ್ರು. ಜನ ಸ್ವಲ್ಪ ಸ್ಲೋ ಆಗೋದಕ್ಕೆ ಹೇಳಿದ್ರು, ಒಳ್ಳೆ ಸಿನಿಮಾಗಳನ್ನ ಕೊಡೋದಕ್ಕೆ ಕೇಳಿದ್ರು. ಇದು ಧನಂಜಯ್ ಅವರಿಗೆ ರೀಚ್ ಆಯ್ತು. ಸ್ಲೋ ಕೂಡ ಆದ್ರು ಅಂಡ್ ಸೆಲೆಕ್ಷನ್ ನಲ್ಲಿ ಮೈಂಡ್ಫುಲ್ ಕೂಡ ಆದ್ರು. ಈಗ ಸದ್ಯಕ್ಕೆ ಅವರ ಪೈಪ್ಲೈನ್ ಅಲ್ಲಿ ಯಾವ ಸಿನಿಮಾಗಳು ಇದೆ, ಯಾವ ಸಿಚುಯೇಷನ್ ಫೇಸ್ ಅಲ್ಲಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಉತ್ತರಾಖಂಡ ನಮ್ಮ ಇಂಡಸ್ಟ್ರಿಯ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ಡಾಲಿ, ಶಿವಣ್ಣ, ದಿಗಂತ್, ಭಾವನಾ ಮೆನನ್, ಉಮಾಶ್ರೀ, ಚೈತ್ರ ಆಚಾರ್, ಭಟ್ರು, ಇನ್ನು ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿಯ ಒಳ್ಳೆ ನಟರು ಆಕ್ಟ್ ಮಾಡ್ತಿರುವಂತಹ ಸಿನಿಮಾ. ಎಲ್ಲ ಕರೆಕ್ಟ್ ಆಗಿ ನಡೆದಿದ್ರೆ ಇಷ್ಟೊತ್ತಿಗೆ ನಾವು ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ವಿ. ಬಟ್ ಅನಿವಾರ್ಯ ಕಾರಣದಿಂದ ಶಿವಣ್ಣ ಅವರ ಆರೋಗ್ಯ ಸಮಸ್ಯೆಯಿಂದ ಸದ್ಯಕ್ಕೆ ಸ್ಟಾಪ್ ಆಗಿದ್ದಂತಹ ಚಿತ್ರ ಈಗ ಶಿವಣ್ಣ ಅವರು ಮತ್ತೆ ಬ್ಯಾಕ್ ಇನ್ ಫಾರ್ಮ್. ಆದ್ರೆ ಡಾಲಿ ಅವರು ಮತ್ತೆ ಬೇರೆ ಆಕ್ಟರ್ಸ್ ಗಳು ತಮ್ಮ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಅವರೆಲ್ಲರ ಡೇಟ್ಸ್ ಅನ್ನ ಮ್ಯಾಚ್ ಮಾಡಿ ಯಾವಾಗ ಶುರು ಆಗುತ್ತೆ ಈ ಸಿನಿಮಾ ಇನ್ನು ಗೊತ್ತಿಲ್ಲ. ಮುಂಚೆ ಬಿಟ್ಟಿದ್ದ ಟೀಸರು ತುಂಬಾ ಒಳ್ಳೆ ಪ್ರಶಂಸೆಯನ್ನ ಪಡೆದಿತ್ತು. ಇನ್ನು ಬರ್ಡೇಗೆ ರಿಲೀಸ್ ಆಗಿರುವಂತಹ ಬರ್ಡೇ ಪೋಸ್ಟರ್ ನೋಡಿದ್ರೆ ಮೋಸ್ಟ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು ವಿತ್ ನೋ ಫಿಕ್ಸ್ ಡೇಟ್. ಎಕ್ಕಾ ಪ್ರೆಸ್ ಮೀಟ್ ಅಲ್ಲಿ ಅಥವಾ ನನ್ನ ಇಂಟರ್ವ್ಯೂನಲ್ಲೇ ಹೇಳಿರೋ ಪ್ರಕಾರ ಇದೊಂದು ಉತ್ತರ ಕರ್ನಾಟಕದ ಗ್ಯಾಂಗ್ಸ್ಟರ್ ಡ್ರಾಮಾ ಅಂಡ್ 40% ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇಷ್ಟೇ ಅಲ್ಲದೆ ಈ ಸಿನಿಮಾಗೆ ಡಾಲಿ ಅವರು ಪ್ರೊಡ್ಯೂಸರ್ ಆಗಿ ಕೂಡ ಜಾಯಿನ್ ಆಗಿದ್ದಾರೆ ಅನ್ನುವಂತಹ ನ್ಯೂಸ್ ಇದೆ. ಇಟ್ ಮೈಟ್ ಬಿ ಒನ್ ಆಫ್ ದ ಬಿಗ್ ಬಜೆಟ್. ನೋಡೋಣ ಈ ಸಿನಿಮಾ ಹೇಗ್ ಮೂಡ್ ಬರುತ್ತೆ ಅಂತ. ಅಣ್ಣ ಫ್ರಮ್ ಮೆಕ್ಸಿಕೋ, ಬಡವ ರಾಸ್ಕಲ್ ಸಕ್ಸಸ್ ನಂತರ ಸೇಮ್ ಟೀಮ್ ಸೇರ್ಕೊಂಡು ಮಾಡ್ತಿರುವಂತಹ ಸಿನಿಮಾ ಇದು. ಈ ಫಿಲಂ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು ಅಂಡ್ ಇದನ್ನ ಡೈರೆಕ್ಟ್ ಮಾಡಿರೋದು ಬಡವ ರಾಸ್ಕಲ್ ಡೈರೆಕ್ಟರ್ ಶಂಕರ್ ಗುರು ಅವರು. ಸಾಕಷ್ಟು ಬ್ರೇಕ್ ಇದ್ರು ಕೂಡ ಇಲ್ಲಿವರೆಗೂ 80% ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ನ್ಯೂಸ್ ಇದೆ. ಡಾಲಿಗೆ ಈ ಸಿನಿಮಾದಲ್ಲಿ ರೇಷ್ಮಾ ಅವರು ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಫಾರಿನ್ ನಲ್ಲಿ ಕೂಡ ಶೂಟಿಂಗ್ ಇದೆ ಅನ್ನುವಂತಹ ಸ್ಪೆಕ್ಯುಲೇಷನ್ ಇದೆ. ಬಟ್ ಇದು ನಿಜಾನ ಸುಳ್ಳ ಚಿತ್ರತಂಡನೇ ಹೇಳಬೇಕು. ಈ ವರ್ಷದ ಎಂಡ್ ಅಲ್ಲಿ ಸಿನಿಮಾ ಬರ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಫಸ್ಟ್ ಕ್ವಾರ್ಟರ್ ಅಲ್ಲಿ ಬರ್ಬೋದು. ಕಾದು ನೋಡ್ಬೇಕು. ಒಟ್ಟಾರೆಯಾಗಿ ಈ ಸಿನಿಮಾದಿಂದ ಒಂದು ಒಳ್ಳೆ ಎಂಟರ್ಟೈನರ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಇವರ ಲೈನಪ್ ಅಲ್ಲಿ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಅಂತ ಹೇಳ್ಬೋದು. ಹಾಗಾಗಿರೋದು ಇದರ ಕೊಲಾಬರೇಷನ್ ಇಂದ. ಹೇಮಂತ್ ರಾವ್, ಧನಂಜಯ, ಶಿವಣ್ಣ, ಟೈಟಲ್ ತರಾನೇ ಇದು ಡ್ರೀಮ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅಂಡ್ ಇದು ಸರ್ಪ್ರೈಸ್ ಕೂಡ ಹೌದು. ಯಾವುದೇ ಹಿಂಟ್ ಕೊಡದೆ ಅನೌನ್ಸ್ಮೆಂಟ್ ಬಂತು ವಿತ್ ಟೈಟಲ್ ಮೋಷನ್ ಪೋಸ್ಟರ್. ಅದನ್ನ ನೋಡಿದ್ರೆ ಒಂದು ರೆಟ್ರೋ ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ. ಈ ಮೋಷನ್ ಪೋಸ್ಟರ್ ನೋಡಿದ ತಕ್ಷಣ ನೆನಪಾಗಿದ್ದು ಆಪರೇಷನ್ ಡೈಮಂಡ್ ರಾಕೆಟ್. ಆಲಿಗಲೇ ಇದು ಇರುತ್ತೆ ಅಂತ ಹೋಪ್ ಮಾಡ್ತೀನಿ. ನಮ್ಮ ಇಂಡಸ್ಟ್ರಿಯ ಮೋಸ್ಟ್ ಟ್ರಸ್ಟೆಡ್ ಪೀಪಲ್ ಇಂದ ಬರ್ತಿರುವಂತಹ ಪ್ರಾಜೆಕ್ಟ್ ಇದು. ಸದ್ಯಕ್ಕೆ ಸೆಟ್ ವರ್ಕ್ ನಡೀತಾ ಇದೆ. ಮೋಸ್ಟ್ಲಿ ಇನ್ನ ಫ್ಯೂ ಮಂತ್ಸ್ ಅಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು. ಇದನ್ನ ಭೈರವನ ಕೊನೆಯ ಪಾಠ ಪ್ರೊಡ್ಯೂಸ್ ಮಾಡ್ತಿದ್ದಂತಹ ವೈಶಾಖ್ ಫಿಲಮ್ಸ್ ಅವರೇ ಈ ಸಿನಿಮಾನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾ ಕೂಡ ನೆಕ್ಸ್ಟ್ ಇಯರ್ ಎಂಡ್ ಅಲ್ಲಿ ಬರುವಂತಹ ಚಾನ್ಸ್ಗಳು ಜಾಸ್ತಿ ಇದೆ. ಹಲಗಲಿ ಈ ಪ್ರಾಜೆಕ್ಟ್ ಮುಂಚೆ ಡಾರ್ಲಿಂಗ್ ಕೃಷ್ಣ ಅವ್ರ ಹತ್ರ ಹೋಗಿತ್ತು. ಬಟ್ ಫೈನಲಿ ಅದು ಡಾಲಿ ಅವ್ರ ಹತ್ರ ಬಂದು ಸೇರ್ಕೊಂಡಿದೆ. ರೀಸೆಂಟ್ ಆಗಿ ಅನೌನ್ಸ್ ಮಾಡಿ ಒಂದು ಫಸ್ಟ್ ಲುಕ್ ಪೋಸ್ಟರ್ ನ ಕೂಡ ಬಿಟ್ಟು ಅಂಡ್ ಇಟ್ ವಾಸ್ ನೈಸ್. ಬಟ್ VFX ಸ್ವಲ್ಪ ಪ್ಯಾಚಿ ಆಗಿದೆ. ಆದ್ರೆ ಇಟ್ ಲುಕ್ಸ್ ಮ್ಯಾಸಿವ್. ನಾವು ನಮ್ಮ ಹೈಸ್ಕೂಲ್ ಅಲ್ಲಿ ಓದಿದಂತಹ ಹಲಗಲಿ ಬೇಡರ ಬಗ್ಗೆ ಈ ಸಿನಿಮಾ ಇರುತ್ತೆ. ಅಂಡ್ ಇದು 2 ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ಸದ್ಯಕ್ಕೆ 40% ಶೂಟಿಂಗ್ ಕೂಡ ಆಗಿದೆಯಂತೆ. ಇವ್ರಿಗೆ ಪೇರ್ ಆಗಿ ಸಪ್ತಮಿ ಗೌಡ ಇರ್ತಾರೆ. ಇವ್ರನ್ನ ಬಿಟ್ರೆ ಬೇರೆ ಯಾವ ಕಾಸ್ಟ್ ಅನ್ನ ಕೂಡ ಸಿನಿಮಾ ತಂಡ ರಿವೀಲ್ ಮಾಡಿಲ್ಲ. ಈಗ ಈ ಸಿನಿಮಾಗೋಸ್ಕರ ಡಾಲಿ ಫಿಸಿಕಲ್ ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇದು ಧನಂಜಯ್ ಅವರ ಡ್ರೀಮ್ ಜಾನರ್. ಅವರು ಯಾವ ಇಂಟರ್ವ್ಯೂ ನಲ್ಲಿ ಕೇಳಿದ್ರು ಒಂದು ಹಿಸ್ಟಾರಿಕಲ್ ಫಿಲಂ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅಂಡ್ ಇದು ಈಗ ನಡೀತಾ ಇದೆ. ಉತ್ತರ ಕರ್ನಾಟಕದ ಕತೆ ಅಂಡ್ ಪೀರಿಯಾಡಿಕ್ ಫಿಲಂ ಆಗಿರೋದ್ರಿಂದ ತುಂಬಾ ಟೈಮ್ ಆಗುತ್ತೆ. ಟೀಮ್ ಹೇಳಿರೋ ಪ್ರಕಾರ ಮುಂದಿನ ವರ್ಷ ಸೆಪ್ಟೆಂಬರ್ಗೆ ಸಿನಿಮಾ ಬರ್ಬೋದು. ಜಿಂಗೋ ಎಲ್ಲ ಕರೆಕ್ಟ್ ಆಗಿದ್ರೆ ಅಣ್ಣ ಫ್ರಮ್ ಮೆಕ್ಸಿಕೋ ಆದ್ಮೇಲೆ ಬರ್ಬೇಕಿದ್ದಂತಹ ಸಿನಿಮಾ ಇದು. ಡೇರ್ ಡೆವಿಲ್ ಮುಸ್ತಫಾ ಡೈರೆಕ್ಟರ್ ಶಶಾಂಕ್ ಸೋಗಲ್ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಈ ಸಿನಿಮಾದ ಟೈಟಲ್ ಟೀಸರ್ ಕೂಡ ಬಂದಿತ್ತು. ಇಟ್ ವಾಸ್ ಬ್ಯಾಂಗ್ ಆನ್. ಟೀಸರ್ ಅಲ್ಲಿ ಇದ್ದಂತಹ ಡೈಲಾಗು, ಮ್ಯೂಸಿಕ್ ಎಲ್ಲ ಈಗಲೂ ನನ್ನ ಕಣ್ಣು ಮುಂದೆನೇ ಇದೆ. ಧನಂಜಯ್ ಅವರ ಹೇರ್ ಸ್ಟೈಲು, ಐ ಲುಕ್ ಎಲ್ಲ ಯುನೀಕ್ ಆಗಿತ್ತು. ಪರ್ಫೆಕ್ಟ್ ಕಾನ್ಸೆಪ್ಟ್ ಟೀಸರ್ ಅದು. ಆ ಟೀಸರ್ ಇಂದ ಇದು ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಅಂತ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಮೈಕಿನ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದರೆ ಹೇಗೆ ಜನಗಳನ್ನ ಮ್ಯಾನಿಪುಲೇಟ್ ಮಾಡಬಹುದು ಅಂತ ಕೂಡ ಸಿನಿಮಾದಲ್ಲಿ ಇರ್ಬೋದು. ಇದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಶೂಟಿಂಗ್ ಶುರು ಆಗ್ಬೋದು ಅಂತ ಕಾಣುತ್ತೆ. ಇದನ್ನ ಬಿಟ್ರೆ ನಾಡಪ್ರಭು ಕೆಂಪೇಗೌಡ ಸಿನಿಮಾ ನಾಗಾಭರಣ ಅವರ ಜೊತೆಗೆ ಅನೌನ್ಸ್ ಆಯ್ತು. ಬಟ್ ಯಾವುದೇ ನ್ಯೂಸ್ ಇಲ್ಲ. ಸೇಮ್ ಟೈಟಲ್ ಮೇಲೆ ಉಪೇಂದ್ರ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ. ಆ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಆಗಿತ್ತು. ಕೋರ್ಟ್ ಕೂಡ ಹೋಗಿತ್ತು. ಈ ಸಿನಿಮಾ ಆಗುತ್ತಾ ಇಲ್ವಾ ಗೊತ್ತಿಲ್ಲ.
ಇದನ್ನ ಬಿಟ್ರೆ ಹಲಗಲಿ ಪ್ರೆಸ್ ಮೀಟ್ ಅಲ್ಲಿ ಹಿಮ್ಮಡಿ ಪುಲಕೇಶಿ ಅವರ ಮೇಲೆ ಶಶಾಂಕ್ ಸೋಗಲ್ ಅಂಡ್ ಟೀಮ್ ಜಿಂಗೋ ಜೊತೆಗೆ ಪ್ಯಾರಡಲ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಧನಂಜಯ್ ಅವರನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮವರು ಅಂತ ಅನ್ಸುವಂತಹ ಒಬ್ಬ ನಟ. ಈ ಮೇಲೆ ಹೇಳಿರುವಂತಹ ಎಲ್ಲಾ ಸಿನಿಮಾಗಳು ಡಿಫರೆಂಟ್ ಜಾನರ್, ತುಂಬಾ ಎಕ್ಸೈಟಿಂಗ್ ಆಗಿ ಕೂಡ ಇದೆ. ಒಟ್ಟಾರೆಯಾಗಿ ನಮ್ಮ ಇಂಡಸ್ಟ್ರಿಯ ಭರವಸೆಯ ನಟ ಧನಂಜಯ್ ಅವರು ಒಳ್ಳೆ ಸಿನಿಮಾಗಳನ್ನ ಮಾಡ್ಲಿ, ನಮ್ಮನ್ನ ಎಂಟರ್ಟೈನ್ ಮಾಡ್ಲಿ ಅನ್ನೋದೇ ನಮ್ಮ ಆಸೆ. ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಗೆ ನೀವು ಸಿಗಾಬಡೆ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.